ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇವರ್ಗಿ ಮತಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಈಗಾಗಲೇ ಸಚಿವರಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಈಗ ಅಜಯ್ ಸಿಂಗ್ ಅವರ ಕ್ಷೇತ್ರದಲ್ಲಿ ಕಳಪೆ ಕಾಮಗಾರಿ ನಡೀತಾ ಇದೆ ಅಂತ ಮಾಹಿತಿ ಬಂದಿದೆ. ಶಾಸಕರಿಗೆ ತಿಳಿದಿದ್ರೂ ಕೂಡ ಮಲ್ಲಬಾದ್ ಏತ ನೀರಾವರಿ ಕೋಟ್ಯಾಂತರ ರೂಪಾಯಿ ಕಾಮಗಾರಿ, ಇದರಲ್ಲಿ ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ. ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದ್ದು ನಿರ್ಮಾಣ ಮಾಡ್ತಿದ್ದಾರೆ. ಕಾಮಗಾರಿಯಲ್ಲಿ ಎಂಸ್ಯಾಂಡ್ ಬಳಕೆ ಮಾಡಬೇಕಾಗಿಲ್ಲ, ಆದರೂ ಕೂಡ ಎಂಸ್ಯಾಂಡ್ ಸೇರ್ಪಡೆ ಮಾಡುತ್ತಿದ್ದಾರೆ ಅಂತ ಗಂಭೀರವಾಗಿ ಆರೋಪವನ್ನ ರೈತ ಮುಖಂಡರಾದ ಮಹಾಂತಗೌಡ ನಂದಿಹಳ್ಳಿ ಅವರು ಮಾಡಿದ್ದಾರೆ. ನಮ್ಮ RJ32 ಕನ್ನಡ ಟಿವಿಗೆ ಮಾತನಾಡಿದ ಮುಖಂಡ ಮಹಾಂತಗೌಡ ನಂದಿಹಳ್ಳಿ ಅವರು, ಕಾಮಗಾರಿ ಶುರುವಾಗಿ ಸುಮಾರು 1-2 ತಿಂಗಳಾಗಿದೆ. ಈಗ 154.77 ಲಕ್ಷ ಹಾಗೂ JBC ವಿಭಾಗದವರು ಎಂಸ್ಯಾಂಡ್ ಹೆಸರಿನಲ್ಲಿ ಕಪ್ಪು ಡಸ್ಟ್ ಹಾಕಿ ಕಾಮಗಾರಿ ಮಾಡುತ್ತಿದ್ದಾರೆ. ಇದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು. ಈ ಭಾಗದ ಶಾಸಕರು ಈ ಒಂದು ಕಾಮಗಾರಿಯನ್ನು ಹಳ್ಳ ಹಿಡಿಸುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ರು. ಈ ಒಂದು ಕಾಮಗಾರಿ ಸರಿಯಾಗಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರುವಂತಹ ಸ್ಥಿತಿ ಎದುರಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕು ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ಬರುವ ಶಾಪುರ್ ತಾಲೂಕಿನಲ್ಲಿ ಇವತ್ತು ಮಲ್ಲಾಬಾದ್ ಏತ ನೀರಾವರಿ ಸುಮಾರು 40 ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಇವತ್ತು ಮಲ್ಲಾಬಾದ್ ಏತ ನೀರಾವರಿ ಸುಮಾರು 384 ಕೋಟಿ ರೂಪಾಯಿ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರಿಗೆ ಇವತ್ತೇನಪ್ಪ ಅಂತಂದ್ರೆ ಒಂದು ಸರ್ಕಾರ ಗ್ರ್ಯಾಂಟನ್ನು ಕೊಟ್ಟು ಟೆಂಡರ್ ಕರೆದು ಇವತ್ತು ಕಾಮಗಾರಿ ಶುರುವಾಗಿ ಸುಮಾರು ಒಂದು 2-3 ತಿಂಗಳ ಕಾಮಗಾರಿ ಶುರುವಾಗಿ ಇವತ್ತು 154 ಕೋಟಿ ರೂಪಾಯಿ 154.77 ಲಕ್ಷ. ಇದು ಏನಪ್ಪ ಅಂತಂದ್ರೆ ಇದು MBC ವಿಭಾಗ ಮೂಡೂರು ಶಾಖಾ ಕಾಲುವೆ ಮತ್ತು 148 ಕೋಟಿ ರೂಪಾಯಿ ಪ್ಯಾಕೇಜ್ ಇವತ್ತು ಅದು JBC ವಿಭಾಗ. ಇವತ್ತು JBC ವಿಭಾಗ ಮತ್ತು MBC ವಿಭಾಗದವರು ಇಬ್ಬರೂ ಸೇರಿಕೊಂಡು ಇವತ್ತು ಎಂಸ್ಯಾಂಡನ್ನ ಹೆಸರಿನಲ್ಲಿ ಇವತ್ತು ಒಂದು ಕಪ್ಪು ಡಸ್ಟ್ ಹಾಕಿ ಇವತ್ತು ಒಂದು ಕಾಮಗಾರಿ ಏನಪ್ಪ ಅಂತಂದ್ರೆ ಸುಮಾರು 384 ಕೋಟಿ ರೂಪಾಯಿ ಕಳಪೆ ಕಾಮಗಾರಿ ಏನಪ್ಪ ಅಂತಂದ್ರೆ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರಿಗೆ ಒಂದು ಮಲ್ಲಾಬಾದ್ ಏತ ನೀರಾವರಿ ಒಂದು ಆ ಭಾಗದ ಜೀವನಾಡಿ. ಇದು ಈ ಭ್ರಷ್ಟ ಅಧಿಕಾರಿಗಳು ಹಾಗೂ ನಮ್ಮ ಕ್ಷೇತ್ರದ ಶಾಸಕರು ಈಗ ಸಚಿವರಾಗಿರ್ತಕ್ಕಂಥ ಶಾಸಕ ಅಜಯ್ ಸಿಂಗ್ ಅವರು ಈ ಭ್ರಷ್ಟ ಅಧಿಕಾರಿ ಜೊತೆಗೆ ಕೂಡಿ ಇವತ್ತೇನಪ್ಪ ಮಲ್ಲಾಬಾದ್ ಏತ ನೀರಾವರಿ ಏನಪ್ಪ ಅಂತಂದ್ರೆ ಇವತ್ತು ಒಂದು ಹಳ್ಳ ಹಿಡಿಸೋಂಥ ಕೆಲಸ ಈ ನಮ್ಮ ಭಾಗದ ಶಾಸಕರು ಮತ್ತು ಈ ಭಾಗದ ಭ್ರಷ್ಟ ಅಧಿಕಾರಿಗಳು ಇವತ್ತು ಕೂಡಿಕೊಂಡು ಒಂದು ಕಳಪೆ ಮಟ್ಟದ ಕಾಮಗಾರಿ ಏನಪ್ಪ ಅಂತಂದ್ರೆ ಇವತ್ತು ಮಾಡ್ತಕ್ಕಂಥದ್ದು ನಾವು ಇವತ್ತು ಸುಮಾರು ಇವತ್ತು ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಮತ್ತು CO ಅವ್ರಿಗೆ ಮನವಿ ಕೊಟ್ಟರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಅದಕ್ಕೇನಪ್ಪ ಅಂತಂದ್ರೆ ನಾವು ಕೇಳ್ಕೋದಿಷ್ಟೇ, ಇವತ್ತು ಮಲ್ಲಾಬಾದ್ ಏತ ನೀರಾವರಿ ಸುಮಾರು ಒಂದು 40 ವರ್ಷ ಸುದೀರ್ಘ ಹೋರಾಟದ ಪ್ರತಿಫಲವಾಗಿ ಲಭಿಸ್ಯದ. ಈ ಶಾಸಕರು ಏನಪ್ಪ ಅಂತಂದ್ರೆ ನೀವು ಇದಕ್ಕೆ ಮಲ್ಲಾಬಾದ್ ಏತ ನೀರಾವರಿ ಏನದ ಒಂದು ಗುಣಮಟ್ಟ ಕಾಮಗಾರಿ ಮಾಡಿಲ್ಲಪ್ಪ ಅಂತಂದ್ರೆ ಇವತ್ತು ನೀವು ಏನು ಸಚಿವರಾಗಿರಿ, ನೀವು ಸಚಿವರಾದಂಥದಕ್ಕೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಇವತ್ತು ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತರು ನಿಮ್ಮ ರಾಜೀನಾಮೆ ಕೇಳ್ತಾರೆ. ಭಾಳ ಎಚ್ಚರಿಕೆ ಇರಬೇಕು. ಇವತ್ತು ಕಳಪೆ ಕಾಮಗಾರಿ ಆಗಿದ್ದೇನದ ಅದನ್ನು ತೆಗಿಸಿ ಇವತ್ತು ಗುಣಮಟ್ಟ ಕಾಮಗಾರಿ ಮಾಡಿಸಿ ಜೇವರ್ಗಿ ಮತ್ತು ಯಡ್ರಾಮಿ ಭಾಗದ ರೈತರಿಗೆ ಏನಪ್ಪ ಅಂದ್ರೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು. ಇದಿಲ್ಲ ಅಂದ್ರೆ ಇವತ್ತು ಡಾಕ್ಟರ್ ಅಜಯ್ ಸಿಂಗ್ ಅವರ ರಾಜೀನಾಮೆ ಏನಪ್ಪ ಅಂದ್ರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಜನ ಇವತ್ತು ರಾಜೀನಾಮೆ ಕೇಳ್ತಕ್ಕಂಥ ಮಾತು ಬರುವ ಸಂದರ್ಭ ಇದೆ ಅಂತ ಮಾತು ಇವತ್ತು ನಾವು ಮಾಧ್ಯಮದ ಮೂಲಕ ವಿನಂತಿಸ್ಕೊಳ್ತೀವಿ. ಸರ್, ಕಾಮಗಾರಿಯಲ್ಲಿ ಎಂಸ್ಯಾಂಡ್ ಬಳಕೆ ಮಾಡಬಾರ್ದಂತೇಳಿ ಸರ್ಕಾರ ಆದೇಶನೇ ಅದ ರೀ. ಇವತ್ತು CO ಅವರಾಗಲಿ ಮತ್ತು ಇವತ್ತು W ಅವರಾಗಲಿ AW ಅವ್ರು ಏನು ಉತ್ತರ ಕೊಡ್ತಾರೆ, ಅವ್ರು ಏನೇ ಹಾಕಿ ಮಾಡಲಿ ನಮಗೆ ಒಟ್ಟು ಕ್ವಾಲಿಟಿ ಇದ್ರೆ ಸಾಕಂತಾರೆ. ಬಟ್ ಅದು ರಿವರ್ಸ್ ಸ್ಯಾಂಡ್ ಹಾಕಿ ಮಾಡ್ಬೇಕಂತಕ್ಕಂಥದ್ದು ಇವತ್ತು ಅಗ್ರಿಮೆಂಟ್ದಾಗ ಅದ. ಎಲ್ಲಿನೂ ಅಗ್ರಿಮೆಂಟ್ದಾಗ ಎಂಸ್ಯಾಂಡ್ ಹಾಕಿ ಮಾಡಿರಿ ಅಂತಕ್ಕಂಥ ಅಗ್ರಿಮೆಂಟ್ದಾಗ ಸರ್ಕಾರ ಆದೇಶನೇ ಇಲ್ಲ. ಇದು ಸುಮ್ಮ ಅಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಅಂತ ನೆಪ ಹೇಳ್ಕೊಂಡು ಇವತ್ತು ಕೋಟ್ಯಾಂತರ ರೂಪಾಯಿ ಏನಪ್ಪ ಅಂದ್ರೆ ಹಿಂದೆ ಸುಮಾರು 15 ವರ್ಷದಿಂದ ಏನಪ್ಪ ಅಂದ್ರೆ ಬೆಣ್ಣೆ ತೋರ ಒಂದು ಯೋಜನೆ 350 ಕೋಟಿ ರೂಪಾಯಿ ಇದೇ ಕಾಂಗ್ರೆಸ್ ಸರ್ಕಾರ ಹಳ್ಳ ಹಿಡಿಸದ. ಇವತ್ತು ಅದೇ ರೀತಿ ಇವತ್ತು ಮಲ್ಲಾಬಾದ್ ಏತ ನೀರಾವರಿ ಒಂದು ಹಳ್ಳ ಹಿಡ್ಸಕ್ಕಂಥ ಯೋಜನೆ ಏನದ. ಇವು ಭ್ರಷ್ಟ ಅಧಿಕಾರಿಗಳು ನಮ್ಮ ಕ್ಷೇತ್ರದ ಶಾಸಕರು ಈಗಿನ ಸಚಿವರು ಅಜಯ್ ಸಿಂಗ್ ಅವರು ಏನಪ್ಪ ಅಂತಂದ್ರೆ ಆ ಭ್ರಷ್ಟ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಈ ಇಂಥದ್ದೇನಪ್ಪ ಅಂದ್ರೆ ಒಂದು ಕಳಪೆ ಮಟ್ಟ ಕಾಮಗಾರಿ ಮಾಡ್ಲಕತ್ತಾರ ಅಂತಕ್ಕಂಥ ಮಾತನ್ನು ನಾವು ಹೇಳುತ್ತೀವಿ. ಮಹಾಂತಗೌಡ ನಂದಿಹಳ್ಳಿ, ರೈತ ಸಂಘ ಜಿಲ್ಲಾಧ್ಯಕ್ಷರು, ಕಲಬುರಗಿ.
ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.